ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂ ಯಾವುದು, ನೈವೇದ್ಯ ಯಾವುದು, ಯಾವ ಮಂತ್ರವನ್ನು ಪಠನೆ ಮಾಡಬೇಕು, ಯಾವ ರಂಗೋಲಿಯನ್ನು ಹಾಕಬೇಕು, ಜೊತೆಗೆ ಯಾವ ವಿಶೇಷ ದೀಪಾರಾಧನೆ ಮಾಡೋದ್ರಿಂದ ವಿಶೇಷ ಫಲಗಳು ಲಭಿಸುತ್ತೆ ಅನ್ನೋದೆಲ್ಲವುದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಈಗಾಗಲೇ ವೈಕುಂಠ ಏಕಾದಶಿಯ ದಿವಸ ಸರಳವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಏಕಾದಶಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಏಕಾದಶಿ ಅಂತಂದರೆ ಅದು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಹೇಳ್ಬೋದು. ಪ್ರತಿ ತಿಂಗಳು ಕೂಡ 2 ಏಕಾದಶಿಗಳು ಬರುತ್ತೆ. ಯಾರು ಈ ಪ್ರತಿ ತಿಂಗಳು ಬರುವಂಥ ಏಕಾದಶಿಯ ವ್ರತವನ್ನು ಮಾಡೋದಕ್ಕಾಗಲ್ಲ ಅಂಥವರು ಈ ವೈಕುಂಠ ಏಕಾದಶಿಯ ದಿವಸ ವ್ರತವನ್ನು ಮಾಡಿದ್ರೆ ಅವ್ರಿಗೆ ವರ್ಷ ಇಡೀ ಮಾಡಿದಂಥ ಏಕಾದಶಿ ವ್ರತದ ಫಲ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈ ವರ್ಷ ಬಂದಿರೋವಂಥ ವೈಕುಂಠ ಏಕಾದಶಿ ಯಾವತ್ತು ಬಂದಿದೆ, ಜೊತೆಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ವೈಕುಂಠ ಏಕಾದಶಿ ಈ ವರ್ಷ ಅಂದರೆ 2025ನೇ ಇಸವಿಯಲ್ಲಿ ಡಿಸೆಂಬರ್ 30ನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ. ಇನ್ನು ಏಕಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಏಕಾದಶಿ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ 30ನೇ ತಾರೀಕು ಬೆಳಗ್ಗೆ 7:50 ಆರಂಭವಾಗಿ ಡಿಸೆಂಬರ್ 31ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆಲ್ಲ ಏಕಾದಶಿ ತಿಥಿ ಮುಕ್ತಾಯ ಆಗತ್ತೆ. ಇಲ್ಲಿ ನೀವು ಸರಿಯಾಗಿ ಗಮನಿಸೋದಾದರೆ ಹೆಚ್ಚಿನ ಪ್ರಮಾಣದ ಏಕಾದಶಿ ತಿಥಿ ಹಾಗೂ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಡಿಸೆಂಬರ್ 30ನೇ ತಾರೀಕು ಮಂಗಳವಾರದ ದಿವಸ ಇರೋದ್ರಿಂದ ನಾವು ಏಕಾದಶಿ ವ್ರತವನ್ನು ಡಿಸೆಂಬರ್ 30ನೇ ತಾರೀಕು ಮಂಗಳವಾರದ ದಿವಸನೇ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಏಕಾದಶಿಯಲ್ಲಿ ಉಪವಾಸ ಮಾಡುವಂಥದ್ದು ಬಹಳನೇ ಶ್ರೇಷ್ಠ. ಹಾಗಾಗಿ ಯಾವಾಗಿಂದ ಉಪವಾಸವನ್ನು ಆರಂಭ ಮಾಡಬೇಕು ಅಂತ ಕೇಳೋದಾದರೆ ಏಕಾದಶಿಯ ಹಿಂದಿನ ದಿವಸ ರಾತ್ರಿ ಲಘು ಉಪಹಾರವನ್ನು ಸೇವನೆ ಮಾಡಬೇಕು. ಅಂದರೆ ಹೆಚ್ಚಿಗೆ ಏನು ಊಟ ಮಾಡೋ ಹಾಗಿಲ್ಲ. ಏನಾದರೂ ಉಪ್ಪಿಟ್ಟು, ಅವಲಕ್ಕಿ ಈ ರೀತಿ ಲಘುವಾಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಮಾರನೇ ದಿವಸ ಏಕಾದಶಿ ದಿವಸ ಸಂಕಲ್ಪವನ್ನು ಮಾಡಿಕೊಂಡು ನೀವು ಉಪವಾಸವನ್ನು ಆರಂಭ ಮಾಡಬೇಕು. ಅಂದರೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವರ ಪೂಜೆಯನ್ನು ಮಾಡುವಾಗ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ನಾನು ಉಪವಾಸವನ್ನು ಇರ್ತಾ ಇದ್ದೀನಿ, ನನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಇಚ್ಛೆಗಳೆಲ್ಲವೂ ಕೂಡ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಹೂವನ್ನು ದೇವರಿಗೆ ಅರ್ಪಿಸಿ ಸಂಕಲ್ಪವನ್ನು ಹೇಳಿಕೊಂಡು ಅನಂತರ ನೀವು ಉಪವಾಸವನ್ನು ಆರಂಭ ಮಾಡಬೇಕು. ಉಪವಾಸ ಆರಂಭ ಆದ ನಂತರ ನೀವು ಯಾವ ರೀತಿಯಾದಂಥ ಉಪವಾಸವನ್ನು ಮಾಡ್ತಾ ಇದ್ದೀರಾ ಅಂತ ಅನ್ನೋದ್ರ ಮೇಲೆ ಉಪವಾಸವನ್ನು ಇಡೀ ದಿವಸ ಇರಬೇಕಾಗತ್ತೆ. ಅಂದರೆ ಫಲಹಾರವನ್ನು ಸೇವನೆ ಮಾಡ್ತಾ ಉಪವಾಸ ಮಾಡ್ತಾ ಇದ್ದರೆ ಹಣ್ಣು ಹಾಲನ್ನು ಸೇವನೆ ಮಾಡಿ ಇಡೀ ದಿವಸ ಉಪವಾಸವನ್ನು ಇರಬೇಕು, ಬೇರೆ ಏನು ಸೇವಿಸೋ ಹಾಗಿಲ್ಲ. ಇನ್ನು ಕೆಲವೊಬ್ಬರು ಒಂದೊತ್ತಿನ ಉಪವಾಸವನ್ನು ಮಾಡ್ತಾರೆ. ಅಂಥವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಉಪವಾಸವನ್ನು ಇದ್ದು ರಾತ್ರಿ ಲಘು ಉಪಹಾರವನ್ನು ಸೇವನೆ ಮಾಡಬೇಕು. ಅಂದರೆ ಅನ್ನವನ್ನು ಸೇವನೆ ಮಾಡೋ ಹಾಗಿಲ್ಲ. ಗೋಧಿ, ರಾಗಿ, ಅವಲಕ್ಕಿ, ರವೆ, ಸಾಬುದಾನಗಳಿಂದ ಮಾಡಿರುವಂಥ ಆಹಾರವನ್ನು ಸೇವನೆ ಮಾಡ್ಬೋದು. ಇನ್ನು ಅವತ್ತಿನ ದಿವಸ ಯಾವುದೇ ಅಡುಗೆಯನ್ನು ತಯಾರು ಮಾಡಿಕೊಂಡ್ರೂ ಕೂಡ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಬಳಸ್ತಾ ಇರುವಂಥ ಆಹಾರವನ್ನು ನೀವು ಸೇವನೆ ಮಾಡಬೇಕಾಗತ್ತೆ. ಇನ್ನು ನಿರ್ಜಲ ಉಪವಾಸವನ್ನು ಕೂಡ ಕೆಲವರು ಮಾಡ್ತಾರೆ. ಅಂದರೆ ನೀರನ್ನು ಕೂಡ ಸೇವನೆ ಮಾಡದೆ ಆ ಉಪವಾಸನ ಇರುವಂಥದ್ದು. ಇದನ್ನು ಜಾಸ್ತಿ ಜನಕ್ಕೆ ಹೇಳೋದಕ್ಕೆ ಹೋಗಲ್ಲ, ಯಾಕಂದರೆ ನೀರನ್ನು ಕುಡಿದೇ ಉಪವಾಸ ಮಾಡೋದು ತುಂಬಾ ಕಷ್ಟ, ಹಾಗೆ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ. ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯವಾಗುತ್ತೋ ಆ ಉಪವಾಸವನ್ನು ನೀವು ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಇನ್ನು ದೇವರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಈಗಾಗಲೇ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ವಿಷ್ಣುವಿಗೆ ಅವತ್ತಿನ ದಿವಸ ಯಾವ ಹೂವು ಅರ್ಪಿಸಿದ್ರೆ ತುಂಬ ಶ್ರೇಷ್ಠ ಅಂತಂದರೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿದ್ರೆ ಬಹಳನೇ ಶ್ರೇಷ್ಠ. ಅದರ ಜೊತೆಯಲ್ಲಿ ತುಳಸಿಯನ್ನು ಹಾಕಿ ಪೂಜೆಯನ್ನು ಮಾಡಬೇಕಾಗತ್ತೆ. ತುಳಸಿ ಹಾರವನ್ನಾಗಲಿ ಅಥವಾ ತುಳಸಿ ದಳಗಳನ್ನಾಗಲಿ ವಿಷ್ಣುವಿಗೆ ಅರ್ಪಿಸಿ ಅಷ್ಟೋತ್ತರವನ್ನು ಹೇಳುವಾಗ ತುಳಸಿ ದಳಗಳಿಂದ ಅರ್ಚನೆ ಮಾಡುವಂಥದ್ದು ಕೂಡ ಬಹಳನೇ ವಿಶೇಷ. ಇನ್ನು ಅವತ್ತಿನ ದಿವಸ ಹಚ್ಚಲೇಬೇಕಾದಂತಹ ದೀಪ ಯಾವುದು ಅಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ದೀಪಗಳನ್ನು ಹಚ್ಚಬೇಕಾಗತ್ತೆ. ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ದೀಪಗಳನ್ನು ತಯಾರು ಮಾಡ್ಕೋಬೇಕು ಅಂತಂದರೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಆಗಲಿ ಅಥವಾ ಬಾಳೆಹಣ್ಣಾಗಲಿ ಅಥವಾ ಹಾಲನ್ನಾಗಲಿ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿ ಅದರಲ್ಲಿ 7 ಚಿಕ್ಕ ಚಿಕ್ಕ ದೀಪಗಳನ್ನು ಮಾಡಿ ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ 2 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗತ್ತೆ. 7 ದೀಪಗಳನ್ನು ಹಚ್ಚಬೇಕು. ಅಥವಾ ಒಂದೇ ದೀಪವನ್ನು ದೊಡ್ಡದಾಗಿ ಮಾಡಿ, ಅಕ್ಕಿ ಹಿಟ್ಟಿನ ದೀಪವನ್ನು ದೊಡ್ಡದಾಗಿ ಮಾಡಿ ಅದಕ್ಕೇ 7 ಬತ್ತಿಗಳನ್ನು ಹಾಕಿ ನೀವು ದೀಪವನ್ನು ಕೂಡ ಹಚ್ಬೋದು. ಈ ರೀತಿ ತಯಾರು ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟಿನ ದೀಪಗಳಿಗೆ ಅರಿಶಿನ, ಕುಂಕುಮ, ಗಂಧವನ್ನು ಬಳಸಿ ನಾಮವನ್ನು ಬರಿಬೇಕಾಗತ್ತೆ. ಯಾವುದಾದ್ರೂ ಒಂದು ಟೈಮ್ ಈ ದೀಪವನ್ನು ಹಚ್ಚಿದ್ರೆ ಸಾಕು, ಬೆಳಗ್ಗೆ ಸಾಯಂಕಾಲ 2 ಸಮಯದಲ್ಲಿ ಹಚ್ಚಬೇಕು ಅನ್ನೋ ಅಗತ್ಯ ಏನೂ ಇಲ್ಲ.
ಇನ್ನು ಯಾವ ರಂಗೋಲಿಯನ್ನು ಹಾಕಬೇಕು ಅಂತಂದರೆ ವಿಷ್ಣುವಿಗೆ ಪ್ರಿಯವಾಗಿರುವಂಥ ಶಂಖ, ಚಕ್ರ, ನಾಮ, ಗದೆ, ವಿಷ್ಣುಪಾದ, ಲಕ್ಷ್ಮೀಪಾದ, ಕಮಲ, ಸೂರ್ಯ, ಚಂದ್ರ, ನಕ್ಷತ್ರ, ಗೋಪಾದ, ಸ್ವಸ್ತಿಕ್, ಓಂ ಈ ರೀತಿಯಾದಂತಹ ದೇವರಿಗೆ ಸಂಬಂಧಪಟ್ಟಂತಹ ರಂಗೋಲಿಗಳನ್ನು ಹಾಕಿ ನೀವು ಆ ಪೀಠದ ಮೇಲೆ ದೇವರ ಪೂಜೆಯನ್ನು ನೆರವೇರಿಸಬೇಕು. ಇನ್ನು ವಿಷ್ಣುವಿನ ವಿಗ್ರಹ ನಿಮ್ಮ ಮನೆಯಲ್ಲಿದ್ದರೆ ಅದಕ್ಕೆ ಅಭಿಷೇಕವನ್ನು ಕೂಡ ನೆರವೇರಿಸಿ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ವಿಗ್ರಹ ಇಲ್ಲದೆ ಇರೋರು ವಿಷ್ಣುವಿನ ಯಾವುದೇ ಅವತಾರದ ಫೋಟೋವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಅಂದರೆ ವೆಂಕಟೇಶ್ವರ ಸ್ವಾಮಿ, ನರಸಿಂಹಸ್ವಾಮಿ, ರಂಗನಾಥ ಸ್ವಾಮಿ, ಶ್ರೀರಾಮ ಅಥವಾ ಶ್ರೀಕೃಷ್ಣನ ಫೋಟೋವನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದಾಗಿದೆ. ಪೂಜೆಗೆ ಎಲ್ಲನೂ ಕೂಡ ಸಿದ್ಧತೆ ಮಾಡಿಕೊಂಡು ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಅನಂತರ ದೇವರಿಗೆ ಅರ್ಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಅನಂತರ ಅರ್ಚನೆಯನ್ನು ಮಾಡಬೇಕು. ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಅಂತ ಕೇಳೋದಾದರೆ ವಿಷ್ಣು ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಇದೆಲ್ಲ ಹೇಳ್ಕೊಳ್ಳೋದಕ್ಕೆ ಬರಲ್ಲ, ತುಂಬಾ ಸರಳವಾಗಿರುವಂಥ ಮಂತ್ರ ಹೇಳಬೇಕು ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ 108 ಬಾರಿ ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಅರ್ಚನೆಯನ್ನು ಮಾಡುವಾಗ ಅಕ್ಷತೆಯನ್ನು ಬಳಸಿ ಅರ್ಚನೆ ಮಾಡ್ಬೋದು ಅಥವಾ ಬಿಡಿ ಹೂಗಳನ್ನು ಬಳಸಿ ಅರ್ಚನೆ ಮಾಡ್ಬೋದು. ಇನ್ನೂ ವಿಶೇಷ ಅಂದರೆ ತುಳಸಿ ದಳಗಳನ್ನು 108 ಹಾಕ್ತಾ ಅರ್ಚನೆಯನ್ನು ಮಾಡಿದ್ರೆ ಬಹಳನೇ ವಿಶೇಷ. ಇನ್ನು ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೈವೇದ್ಯ ಮಾಡಬೇಕಾಗತ್ತೆ. ಏಕಾದಶಿಯಲ್ಲಿ ನೈವೇದ್ಯ ಮಾಡುವಂಥದ್ದು ಇರೋದಿಲ್ಲ, ಯಾಕಂದರೆ ಆ ದಿನ ದೇವಾನುದೇವತೆಗಳು ಕೂಡ ಉಪವಾಸ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ವಿಶೇಷವಾಗಿ ನೀವೇನಾದರೂ ಪ್ರಸಾದ ತಯಾರು ಮಾಡಿ ನೈವೇದ್ಯ ಮಾಡುವಂಥ ಅಗತ್ಯ ಇರೋದಿಲ್ಲ. ಕೇವಲ ನಿಮ್ಗೆ ಹಾಗೂ ಇಡಲೇಬೇಕು ನೈವೇದ್ಯ ಅಂತಂದರೆ ಹಸಿ ಹಾಲು ಅಥವಾ ಹಣ್ಣುಗಳನ್ನು ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು ಅಥವಾ ಕಾಯಿ ಹೊಡೆದು ನೈವೇದ್ಯ ಮಾಡ್ಬೋದು. ಇನ್ನು ಅವತ್ತಿನ ದಿವಸ ಯಾವುದೇ ನೈವೇದ್ಯವನ್ನು ಮಾಡದೇ ಇದ್ದರೂ ಕೂಡ 1 ಲೋಟ ತುಳಸಿ ತೀರ್ಥವನ್ನು ಮಾಡಿಟ್ರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ನೀರಿಗೆ ಸ್ವಲ್ಪ ಪಚ್ಚಕರ್ಪೂರ, ಏಲಕ್ಕಿ, ತುಳಸಿಯನ್ನು ಹಾಕಿ ತುಳಸಿ ತೀರ್ಥವನ್ನು ತಯಾರು ಮಾಡಿ ವಿಷ್ಣುವಿನ ಮುಂದೆ ಇಟ್ಟು ಪೂಜೆ ಮಾಡಿ ಬಹಳನೇ ವಿಶೇಷ ಆಗುತ್ತೆ. ಹಾಗೆ ಈ ತುಳಸಿ ತೀರ್ಥವನ್ನು ನೀವು ಉಪವಾಸ ಎಲ್ಲ ಮುಗಿದ ನಂತರ ಉಪವಾಸವನ್ನು ಅಂತ್ಯಗೊಳಿಸುವಾಗ ಮೊದಲು ತುಳಸಿ ತೀರ್ಥವನ್ನು ನೀವು ಸೇವನೆ ಮಾಡಿ ಅನಂತರ ಉಪಹಾರವನ್ನು ಸೇವನೆ ಮಾಡ್ಬೋದು. ಇನ್ನು ನೀವು ಯಾವಾಗ ಉಪವಾಸವನ್ನು ಅಂತ್ಯಗೊಳಿಸಬೇಕು ಅಂತ ಕೇಳೋದಾದರೆ ದ್ವಾದಶಿಯ ದಿವಸ ಬೆಳಗ್ಗೆ ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ಅನಂತರ ನೀವು ಉಪವಾಸವನ್ನು ಅಂತ್ಯಗೊಳಿಸಬೇಕು. ಉಪವಾಸವನ್ನು ಅಂತ್ಯಗೊಳಿಸೋದಕ್ಕೂ ಮುಂಚೆ ಮೊದಲೇ ಹೇಳಿದಾಗೆ ತುಳಸಿ ತೀರ್ಥವನ್ನು ಸೇವನೆ ಮಾಡಿ ಅನಂತರ ಲಘು ಉಪಹಾರವನ್ನು ಸೇವನೆ ಮಾಡಬೇಕು. ಉಪವಾಸ ಇದ್ದೀವಿ ಅಂತ ಜಾಸ್ತಿ ಎಲ್ಲ ಊಟ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ಇವಾಗ ಧೂಪ, ದೀಪ, ನೈವೇದ್ಯ ಆಯಿತು. ಅನಂತರ ಕೊನೆಯದಾಗಿ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಕೊನೆಯಲ್ಲಿ ಕರ್ಪೂರವನ್ನು ಹಚ್ಕೊಂಡು ಅದರಲ್ಲೂ ವಿಶೇಷವಾಗಿ ಪಚ್ಚ ಕರ್ಪೂರವನ್ನು ಹಚ್ಕೊಂಡು ವಿಷ್ಣುವಿಗೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಮಹಾಮಂಗಳಾರತಿಯನ್ನು ಆದಮೇಲೆ ಮನೆಯವರೆಲ್ಲರೂ ಕೂಡ ಆರತಿಯನ್ನು ತಗೊಂಡು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡ್ಕೊಂಡು ಪ್ರದಕ್ಷಿಣೆ ಹಾಕಿ ಅಕ್ಷತೆ ಹೂವನ್ನು ದೇವರ ಹತ್ರ ಅರ್ಪಿಸಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇಚ್ಛೆಗಳನ್ನೆಲ್ಲದೂ ಕೂಡ ಕೇಳ್ಕೋಬೇಕಾಗತ್ತೆ ದೇವರಿಗೆ. ಅದಾದಮೇಲೆ 3 ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಮಾಡ್ಕೋಬೇಕು. ಇನ್ನು ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿದ ನಂತರ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವೈಕುಂಠ ದ್ವಾರದ ಮುಖಾಂತರ ಅಂದರೆ ಉತ್ತರ ದಿಕ್ಕಿನಲ್ಲಿ ಒಂದು ದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ. ವೈಕುಂಠ ಏಕಾದಶಿ ದಿವಸ ಪ್ರತಿ ದೇವಸ್ಥಾನದಲ್ಲೂ ಕೂಡ ಆ ಒಂದು ದ್ವಾರದ ಮುಖಾಂತರ ನೀವು ವಿಷ್ಣುವಿನ ದರ್ಶನವನ್ನು ಮಾಡಬೇಕು. ಈ ದಿನ ನೀವು ವೈಕುಂಠ ದ್ವಾರದ ಮುಖಾಂತರ ದೇವರ ದರ್ಶನವನ್ನು ಮಾಡಿದ್ರೆ ನಾವು ಈ ಜನ್ಮದಲ್ಲಿ ಮಾಡಿದಂಥ ಎಲ್ಲ ಪಾಪಗಳು ಕೂಡ ಕಳೆದು ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವತ್ತಿನ ದಿವಸ ವೈಕುಂಠ ದ್ವಾರದ ಮುಖಾಂತರ ಹೋಗಿ ದೇವರ ದರ್ಶನ ಮಾಡೋದನ್ನು ಮರಿಬೇಡಿ. ಇನ್ನು ವೈಕುಂಠ ಏಕಾದಶಿಯ ದಿವಸ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ದಾನವನ್ನು ಕೂಡ ಮಾಡಿದ್ರೂ ಬಹಳನೇ ವಿಶೇಷ ಫಲಗಳನ್ನು ಪಡಿಬೋದು. ಯಾರಿಗೆ ಅಗತ್ಯ ಇರುತ್ತೋ ಅಂಥವರಿಗೆ ವಸ್ತ್ರದಾನ ಹಾಗೆ ಧಾನ್ಯಗಳ ದಾನವನ್ನು ಮಾಡಿ ಬಹಳನೇ ವಿಶೇಷ ಫಲಗಳನ್ನು ನೀವು ಪಡಿತೀರಾ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ದಿವಸ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆ ದೇವರಿಗೆ ಪ್ರಿಯವಾಗಿರುವಂಥ ಹೂವು ಯಾವುದು, ನೈವೇದ್ಯ ಯಾವುದು, ಯಾವ ಮಂತ್ರವನ್ನು ಪಠನೆ ಮಾಡಬೇಕು, ಯಾವ ರಂಗೋಲಿಯನ್ನು ಹಾಕಬೇಕು, ಹಾಗೆ ಯಾವ ವಿಶೇಷ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದೆಲ್ಲದೂ ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.